ಅಂತ ಕರೆದ್ರು. ಇದೇ ವಿಚಾರವಾಗಿ ಸಾಕಷ್ಟು ಚರ್ಚೆಗಳು ಕೂಡ ಆಗ್ತಾ ಇದೆ. ಈ ಮುನಿರತ್ನ ಅವರಿಗೆ ಕರಿಟೋಪಿ ಅಂತ ಕರೆದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅಥವಾ ಅದರ ಬಗ್ಗೆ ಸಮರ್ಥನೆಯನ್ನ ಮಾಡಿಕೊಂಡಿದ್ದಾರೆ. ಸಲುಗೆಯಿಂದ ಕರಿಟೋಪಿ ಎಂಎಲ್ಎ ಅಂದಿರಬಹುದು ಅಂತ ರಾಯಚೂರಿನಲ್ಲಿ ಎಂಎಲ್ಸಿ ಯತೀಂದ್ರ ಈಗ ಹೇಳಿಕೆಯನ್ನ ನೀಡಿರೋ. ಈ ಹಿಂದೆ ಮುನಿರತ್ನ ಕಾಂಗ್ರೆಸ್ ಪಕ್ಷದಲ್ಲಿದ್ದಂಥವರು. ಆಗ ಡಿಕೆಶಿ ಮುನಿರತ್ನ ಬಹಳ ಆತ್ಮೀಯವಾಗಿತ್ತು. ಸಲುಗೆಯಿಂದ ಕರಿಟೋಪಿ ಎಂಎಲ್ಎ ಅಂದಿರಬಹುದು, ಅದನ್ನ ದೊಡ್ಡದು ಮಾಡುವಂತ ಅವಶ್ಯಕತೆ ಇಲ್ಲ ಅಂದಿದ್ದಾರೆ. ಎಂಎಲ್ಸಿ ಯತೀಂದ್ರ ನೀಡಿರುವಂತಹ ಸ್ಟೇಟ್ಮೆಂಟ್ ಇದು. ಇದ್ರ ಬಗ್ಗೆ ಮಾತಾಡಿದ್ದಾರೆ ನೋಡಿ. ಕರಿಟೋಪಿ ಇಲ್ವಾ ಅಂತ ಕರೆದಿರೋದ್ರ ಬಗ್ಗೆ ನಡೀತಾ ಇದೆ ಸರ್. ಈಗ ಮುನಿರತ್ನ ಅವರು ನಮ್ಮ ಪಕ್ಷದಲ್ಲೇ ಇದ್ದವರು. ಸೊ ಹಿಂದೆಲ್ಲ ಅವ್ರು ಆತ್ಮೀಯವಾಗಿ ಒಬ್ರನ್ನೊಬ್ರು ಮಾತನಾಡಿಸಿ ಅವ್ರಿಗೆ ಅಭ್ಯಾಸ ಇರುತ್ತೆ. ಸೊ ಹಾಗಾಗಿ ಆ ಒಂದು ಸಲಿಗೆ ಮೇಲೆ ಕಲ್ದಿರ್ಬೋದು. ಅದನ್ನೇ ಅವ್ರು ದೊಡ್ಡದಾಗಿ ಮಾಡುವಂಥ ಅವಶ್ಯಕತೆ ಇಲ್ಲ. ಕರಿಟೋಪಿ ಇಲ್ವಾ ಅಂತ ಕರೆದಿರೋದ್ರ ಬಗ್ಗೆ ಅದು ಗೊತ್ತಿಲ್ಲ ನನಗೆ. ನಡೀತಾ ಇದೆ ಸರ್. ಈಗ ಮುನಿರತ್ನ ಅವರು ನಮ್ಮ ಪಕ್ಷದಲ್ಲೇ ಇದ್ದವರು. ಸೊ ಹಿಂದೆಲ್ಲ ಅವ್ರು ಆತ್ಮೀಯವಾಗಿ ಒಬ್ರನ್ನೊಬ್ರು ಮಾತನಾಡಿಸಿ ಅವ್ರಿಗೆ ಅಭ್ಯಾಸ ಇರುತ್ತೆ. ಸೊ ಹಾಗಾಗಿ ಆ ಒಂದು ಅಂತ ಕರೆದ್ರು. ಇದೇ ವಿಚಾರವಾಗಿ ಸಾಕಷ್ಟು ಚರ್ಚೆಗಳು ಕೂಡ ಆಗ್ತಾ ಇದೆ. ಈ ಮುನಿರತ್ನ ಅವರಿಗೆ ಕರಿಟೋಪಿ ಅಂತ ಕರೆದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅಥವಾ ಅದರ ಬಗ್ಗೆ ಸಮರ್ಥನೆಯನ್ನ ಮಾಡಿಕೊಂಡಿದ್ದಾರೆ. ಸಲುಗೆಯಿಂದ ಕರಿಟೋಪಿ ಎಂಎಲ್ಎ ಅಂದಿರಬಹುದು ಅಂತ ರಾಯಚೂರಿನಲ್ಲಿ ಎಂಎಲ್ಸಿ ಯತೀಂದ್ರ ಈಗ ಹೇಳಿಕೆಯನ್ನ ನೀಡಿರೋ. ಈ ಹಿಂದೆ ಮುನಿರತ್ನ ಕಾಂಗ್ರೆಸ್ ಪಕ್ಷದಲ್ಲಿದ್ದಂಥವರು. ಆಗ ಡಿಕೆಶಿ ಮುನಿರತ್ನ ಬಹಳ ಆತ್ಮೀಯವಾಗಿತ್ತು. ಸಲುಗೆಯಿಂದ ಕರಿಟೋಪಿ ಎಂಎಲ್ಎ ಅಂದಿರಬಹುದು, ಅದನ್ನ ದೊಡ್ಡದು ಮಾಡುವಂತ ಅವಶ್ಯಕತೆ ಇಲ್ಲ ಅಂದಿದ್ದಾರೆ. ಎಂಎಲ್ಸಿ ಯತೀಂದ್ರ ನೀಡಿರುವಂತಹ ಸ್ಟೇಟ್ಮೆಂಟ್ ಇದು. ಇದ್ರ ಬಗ್ಗೆ ಮಾತಾಡಿದ್ದಾರೆ ನೋಡಿ. ಕರಿಟೋಪಿ ಇಲ್ವಾ ಅಂತ ಕರೆದಿರೋದ್ರ ಬಗ್ಗೆ ಅದು ಗೊತ್ತಿಲ್ಲ ನನಗೆ. ನಡೀತಾ ಇದೆ ಸರ್. ಈಗ ಮುನಿರತ್ನ ಅವರು ನಮ್ಮ ಪಕ್ಷದಲ್ಲೇ ಇದ್ದವರು. ಸೊ ಹಿಂದೆಲ್ಲ ಅವ್ರು ಆತ್ಮೀಯವಾಗಿ ಒಬ್ರನ್ನೊಬ್ರು ಮಾತನಾಡಿಸಿ ಅವ್ರಿಗೆ ಅಭ್ಯಾಸ ಇರುತ್ತೆ. ಸೊ ಹಾಗಾಗಿ ಆ ಒಂದು ಸಲಿಗೆ ಮೇಲೆ ಕಲ್ದಿರ್ಬೋದು. ಅದನ್ನೇ ಅವ್ರು ದೊಡ್ಡದಾಗಿ ಮಾಡುವಂಥ ಅವಶ್ಯಕತೆ ಇಲ್ಲ. ಕರಿಟೋಪಿ ಇಲ್ವಾ ಅಂತ ಕರೆದಿರೋದ್ರ ಬಗ್ಗೆ ಅದು ಗೊತ್ತಿಲ್ಲ ನನಗೆ. ನಡೀತಾ ಇದೆ ಸರ್. ಈಗ ಮುನಿರತ್ನ ಅವರು ನಮ್ಮ ಪಕ್ಷದಲ್ಲೇ ಇದ್ದವರು. ಸೊ ಹಿಂದೆಲ್ಲ ಅವ್ರು ಆತ್ಮೀಯವಾಗಿ ಒಬ್ರನ್ನೊಬ್ರು ಮಾತನಾಡಿಸಿ ಅವ್ರಿಗೆ ಅಭ್ಯಾಸ ಇರುತ್ತೆ. ಸೊ ಹಾಗಾಗಿ ಆ ಒಂದು ಅಂತ ಕರೆದ್ರು. ಇದೇ ವಿಚಾರವಾಗಿ ಸಾಕಷ್ಟು ಚರ್ಚೆಗಳು ಕೂಡ ಆಗ್ತಾ ಇದೆ. ಈ ಮುನಿರತ್ನ ಅವರಿಗೆ ಕರಿಟೋಪಿ ಅಂತ ಕರೆದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅಥವಾ ಅದರ ಬಗ್ಗೆ ಸಮರ್ಥನೆಯನ್ನ ಮಾಡಿಕೊಂಡಿದ್ದಾರೆ. ಸಲುಗೆಯಿಂದ ಕರಿಟೋಪಿ ಎಂಎಲ್ಎ ಅಂದಿರಬಹುದು ಅಂತ ರಾಯಚೂರಿನಲ್ಲಿ ಎಂಎಲ್ಸಿ ಯತೀಂದ್ರ ಈಗ ಹೇಳಿಕೆಯನ್ನ ನೀಡಿರೋ. ಈ ಹಿಂದೆ ಮುನಿರತ್ನ ಕಾಂಗ್ರೆಸ್ ಪಕ್ಷದಲ್ಲಿದ್ದಂಥವರು. ಆಗ ಡಿಕೆಶಿ ಮುನಿರತ್ನ ಬಹಳ ಆತ್ಮೀಯವಾಗಿತ್ತು. ಸಲುಗೆಯಿಂದ ಕರಿಟೋಪಿ ಎಂಎಲ್ಎ ಅಂದಿರಬಹುದು, ಅದನ್ನ ದೊಡ್ಡದು ಮಾಡುವಂತ ಅವಶ್ಯಕತೆ ಇಲ್ಲ ಅಂದಿದ್ದಾರೆ. ಎಂಎಲ್ಸಿ ಯತೀಂದ್ರ ನೀಡಿರುವಂತಹ ಸ್ಟೇಟ್ಮೆಂಟ್ ಇದು. ಇದ್ರ ಬಗ್ಗೆ ಮಾತಾಡಿದ್ದಾರೆ ನೋಡಿ. ಕರಿಟೋಪಿ ಇಲ್ವಾ ಅಂತ ಕರೆದಿರೋದ್ರ ಬಗ್ಗೆ ಅದು ಗೊತ್ತಿಲ್ಲ ನನಗೆ. ನಡೀತಾ ಇದೆ ಸರ್. ಈಗ ಮುನಿರತ್ನ ಅವರು ನಮ್ಮ ಪಕ್ಷದಲ್ಲೇ ಇದ್ದವರು. ಸೊ ಹಿಂದೆಲ್ಲ ಅವ್ರು ಆತ್ಮೀಯವಾಗಿ ಒಬ್ರನ್ನೊಬ್ರು ಮಾತನಾಡಿಸಿ ಅವ್ರಿಗೆ ಅಭ್ಯಾಸ ಇರುತ್ತೆ. ಸೊ ಹಾಗಾಗಿ ಆ ಒಂದು ಸಲಿಗೆ ಮೇಲೆ ಕಲ್ದಿರ್ಬೋದು. ಅದನ್ನೇ ಅವ್ರು ದೊಡ್ಡದಾಗಿ ಮಾಡುವಂಥ ಅವಶ್ಯಕತೆ ಇಲ್ಲ. ಕರಿಟೋಪಿ ಇಲ್ವಾ ಅಂತ ಕರೆದಿರೋದ್ರ ಬಗ್ಗೆ ಅದು ಗೊತ್ತಿಲ್ಲ ನನಗೆ. ನಡೀತಾ ಇದೆ ಸರ್. ಈಗ ಮುನಿರತ್ನ ಅವರು ನಮ್ಮ ಪಕ್ಷದಲ್ಲೇ ಇದ್ದವರು. ಸೊ ಹಿಂದೆಲ್ಲ ಅವ್ರು ಆತ್ಮೀಯವಾಗಿ ಒಬ್ರನ್ನೊಬ್ರು ಮಾತನಾಡಿಸಿ ಅವ್ರಿಗೆ ಅಭ್ಯಾಸ ಇರುತ್ತೆ. ಸೊ ಹಾಗಾಗಿ ಆ ಒಂದು ಅಂತ ಕರೆದ್ರು. ಇದೇ ವಿಚಾರವಾಗಿ ಸಾಕಷ್ಟು ಚರ್ಚೆಗಳು ಕೂಡ ಆಗ್ತಾ ಇದೆ. ಈ ಮುನಿರತ್ನ ಅವರಿಗೆ ಕರಿಟೋಪಿ ಅಂತ ಕರೆದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅಥವಾ ಅದರ ಬಗ್ಗೆ ಸಮರ್ಥನೆಯನ್ನ ಮಾಡಿಕೊಂಡಿದ್ದಾರೆ. ಸಲುಗೆಯಿಂದ ಕರಿಟೋಪಿ ಎಂಎಲ್ಎ ಅಂದಿರಬಹುದು ಅಂತ ರಾಯಚೂರಿನಲ್ಲಿ ಎಂಎಲ್ಸಿ ಯತೀಂದ್ರ ಈಗ ಹೇಳಿಕೆಯನ್ನ ನೀಡಿರೋ. ಈ ಹಿಂದೆ ಮುನಿರತ್ನ ಕಾಂಗ್ರೆಸ್ ಪಕ್ಷದಲ್ಲಿದ್ದಂಥವರು. ಆಗ ಡಿಕೆಶಿ ಮುನಿರತ್ನ ಬಹಳ ಆತ್ಮೀಯವಾಗಿತ್ತು. ಸಲುಗೆಯಿಂದ ಕರಿಟೋಪಿ ಎಂಎಲ್ಎ ಅಂದಿರಬಹುದು, ಅದನ್ನ ದೊಡ್ಡದು ಮಾಡುವಂತ ಅವಶ್ಯಕತೆ ಇಲ್ಲ ಅಂದಿದ್ದಾರೆ. ಎಂಎಲ್ಸಿ ಯತೀಂದ್ರ ನೀಡಿರುವಂತಹ ಸ್ಟೇಟ್ಮೆಂಟ್ ಇದು. ಇದ್ರ ಬಗ್ಗೆ ಮಾತಾಡಿದ್ದಾರೆ ನೋಡಿ. ಕರಿಟೋಪಿ ಇಲ್ವಾ ಅಂತ ಕರೆದಿರೋದ್ರ ಬಗ್ಗೆ ಅದು ಗೊತ್ತಿಲ್ಲ ನನಗೆ. ನಡೀತಾ ಇದೆ ಸರ್. ಈಗ ಮುನಿರತ್ನ ಅವರು ನಮ್ಮ ಪಕ್ಷದಲ್ಲೇ ಇದ್ದವರು. ಸೊ ಹಿಂದೆಲ್ಲ ಅವ್ರು ಆತ್ಮೀಯವಾಗಿ ಒಬ್ರನ್ನೊಬ್ರು ಮಾತನಾಡಿಸಿ ಅವ್ರಿಗೆ ಅಭ್ಯಾಸ ಇರುತ್ತೆ. ಸೊ ಹಾಗಾಗಿ ಆ ಒಂದು ಸಲಿಗೆ ಮೇಲೆ ಕಲ್ದಿರ್ಬೋದು. ಅದನ್ನೇ ಅವ್ರು ದೊಡ್ಡದಾಗಿ ಮಾಡುವಂಥ ಅವಶ್ಯಕತೆ ಇಲ್ಲ. ಕರಿಟೋಪಿ ಇಲ್ವಾ ಅಂತ ಕರೆದಿರೋದ್ರ ಬಗ್ಗೆ ಅದು ಗೊತ್ತಿಲ್ಲ ನನಗೆ. ನಡೀತಾ ಇದೆ ಸರ್.
ಈಗ ಮುನಿರತ್ನವರು ನಮ್ಮ ಪಕ್ಷದಲ್ಲೇ ಇದ್ದವರು. ಸೊ ಹಿಂದೆಲ್ಲ ಅವ್ರ ಆತ್ಮೀಯವಾಗಿ ಒಬ್ರನ್ನೊಬ್ರು ಮಾತನಾಡಿಸಿ ಅವ್ರಿಗೆ ಅಭ್ಯಾಸ ಇರುತ್ತೆ. ಸೊ ಹಾಗಾಗಿ ಆ ಒಂದು ಅಂತ ಕರೆದ್ರು. ಇದೇ ವಿಚಾರವಾಗಿ ಸಾಕಷ್ಟು ಚರ್ಚೆಗಳು ಕೂಡ ಆಗ್ತಾ ಇದೆ. ಈ ಮುನಿರತ್ನ ಅವರಿಗೆ ಕರಿ ಟೋಪಿ ಅಂತ ಕರೆದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅಥವಾ ಅದರ ಬಗ್ಗೆ ಸಮರ್ಥನೆಯನ್ನ ಮಾಡಿಕೊಂಡಿದ್ದಾರೆ. ಸಲುಗೆಯಿಂದ ಕರಿ ಟೋಪಿ ಎಂಎಲ್ಎ ಅಂದಿರಬಹುದು ಅಂತ ರಾಯಚೂರಿನಲ್ಲಿ ಎಂಎಲ್ಸಿ ಯತೀಂದ್ರ ಈಗ ಹೇಳಿಕೆಯನ್ನ ನೀಡಿರೋ. ಈ ಹಿಂದೆ ಮುನಿರತ್ನ ಕಾಂಗ್ರೆಸ್ ಪಕ್ಷದಲ್ಲಿದ್ದಂಥವರು. ಆಗ ಡಿಕೆಶಿ ಮುನಿರತ್ನ ಬಹಳ ಆತ್ಮೀಯವಾಗಿದ್ರು. ಸಲುಗೆಯಿಂದ ಕರಿ ಟೋಪಿ ಎಂಎಲ್ಎ ಅಂದಿರಬಹುದು, ಅದನ್ನ ದೊಡ್ಡದು ಮಾಡುವಂತ ಅವಶ್ಯಕತೆ ಇಲ್ಲ ಅಂದಿದ್ದಾರೆ. ಎಂಎಲ್ಸಿ ಯತೀಂದ್ರ ನೀಡಿರುವಂತಹ ಸ್ಟೇಟ್ಮೆಂಟ್ ಇದು. ಇದ್ರ ಬಗ್ಗೆ ಮಾತಾಡಿದ್ದಾರೆ ನೋಡಿ. ಕರಿ ಟೋಪಿ ಬಾ ಅಂತ ಕರೆದಿರೋದ್ರ ಬಗ್ಗೆ ಅದು ಗೊತ್ತಿಲ್ಲ ನನಗೆ ಆ ವಿಚಾರ. ಪ್ರೊಟೆಸ್ಟ್ ನಡೀತಾ ಇದೆ ಸರ್ ಇವಾಗ. ಈಗ ಮುನಿರತ್ನವರು ನಮ್ಮ ಪಕ್ಷದಲ್ಲೇ ಇದ್ದವರು. ಸೊ ಹಿಂದೆಲ್ಲ ಅವ್ರ ಆತ್ಮೀಯವಾಗಿ ಒಬ್ರನ್ನೊಬ್ರು ಮಾತನಾಡಿಸಿ ಅವ್ರಿಗೆ ಅಭ್ಯಾಸ ಇರುತ್ತೆ. ಸೊ ಹಾಗಾಗಿ ಆ ಒಂದು ಸಲಿಗೆ ಮೇಲೆ ಕಲ್ದಿರ್ಬೋದು, ಅದನ್ನೇ ಅವ್ರು ದೊಡ್ಡದಾಗಿ ಮಾಡುವಂಥ ಅವಶ್ಯಕತೆ ಇಲ್ಲ. ಕರಿ ಟೋಪಿ ಬಾ ಅಂತ ಕರೆದಿರೋದ್ರ ಬಗ್ಗೆ ಅದು ಗೊತ್ತಿಲ್ಲ ನನಗೆ ಆ ವಿಚಾರ. ಪ್ರೊಟೆಸ್ಟ್ ನಡೀತಾ ಇದೆ ಸರ್ ಇವಾಗ. ಈಗ ಮುನಿರತ್ನವರು ನಮ್ಮ ಪಕ್ಷದಲ್ಲೇ ಇದ್ದವರು. ಸೊ ಹಿಂದೆಲ್ಲ ಅವ್ರ ಆತ್ಮೀಯವಾಗಿ ಒಬ್ರನ್ನೊಬ್ರು ಮಾತನಾಡಿಸಿ ಅವ್ರಿಗೆ ಅಭ್ಯಾಸ ಇರುತ್ತೆ. ಸೊ ಹಾಗಾಗಿ ಆ ಒಂದು ಅಂತ ಕರೆದ್ರು. ಇದೇ ವಿಚಾರವಾಗಿ ಸಾಕಷ್ಟು ಚರ್ಚೆಗಳು ಕೂಡ ಆಗ್ತಾ ಇದೆ. ಈ ಮುನಿರತ್ನ ಅವರಿಗೆ ಕರಿ ಟೋಪಿ ಅಂತ ಕರೆದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅಥವಾ ಅದರ ಬಗ್ಗೆ ಸಮರ್ಥನೆಯನ್ನ ಮಾಡಿಕೊಂಡಿದ್ದಾರೆ. ಸಲುಗೆಯಿಂದ ಕರಿ ಟೋಪಿ ಎಂಎಲ್ಎ ಅಂದಿರಬಹುದು ಅಂತ ರಾಯಚೂರಿನಲ್ಲಿ ಎಂಎಲ್ಸಿ ಯತೀಂದ್ರ ಈಗ ಹೇಳಿಕೆಯನ್ನ ನೀಡಿರೋ. ಈ ಹಿಂದೆ ಮುನಿರತ್ನ ಕಾಂಗ್ರೆಸ್ ಪಕ್ಷದಲ್ಲಿದ್ದಂಥವರು. ಆಗ ಡಿಕೆಶಿ ಮುನಿರತ್ನ ಬಹಳ ಆತ್ಮೀಯವಾಗಿದ್ರು. ಸಲುಗೆಯಿಂದ ಕರಿ ಟೋಪಿ ಎಂಎಲ್ಎ ಅಂದಿರಬಹುದು, ಅದನ್ನ ದೊಡ್ಡದು ಮಾಡುವಂತ ಅವಶ್ಯಕತೆ ಇಲ್ಲ ಅಂದಿದ್ದಾರೆ. ಎಂಎಲ್ಸಿ ಯತೀಂದ್ರ ನೀಡಿರುವಂತಹ ಸ್ಟೇಟ್ಮೆಂಟ್ ಇದು. ಇದ್ರ ಬಗ್ಗೆ ಮಾತಾಡಿದ್ದಾರೆ ನೋಡಿ. ಕರಿ ಟೋಪಿ ಬಾ ಅಂತ ಕರೆದಿರೋದ್ರ ಬಗ್ಗೆ ಅದು ಗೊತ್ತಿಲ್ಲ ನನಗೆ ಆ ವಿಚಾರ. ಪ್ರೊಟೆಸ್ಟ್ ನಡೀತಾ ಇದೆ ಸರ್ ಇವಾಗ. ಈಗ ಮುನಿರತ್ನವರು ನಮ್ಮ ಪಕ್ಷದಲ್ಲೇ ಇದ್ದವರು. ಸೊ ಹಿಂದೆಲ್ಲ ಅವ್ರ ಆತ್ಮೀಯವಾಗಿ ಒಬ್ರನ್ನೊಬ್ರು ಮಾತನಾಡಿಸಿ ಅವ್ರಿಗೆ ಅಭ್ಯಾಸ ಇರುತ್ತೆ. ಸೊ ಹಾಗಾಗಿ ಆ ಒಂದು ಸಲಿಗೆ ಮೇಲೆ ಕಲ್ದಿರ್ಬೋದು, ಅದನ್ನೇ ಅವ್ರು ದೊಡ್ಡದಾಗಿ ಮಾಡುವಂಥ ಅವಶ್ಯಕತೆ ಇಲ್ಲ. ಕರಿ ಟೋಪಿ ಬಾ ಅಂತ ಕರೆದಿರೋದ್ರ ಬಗ್ಗೆ ಅದು ಗೊತ್ತಿಲ್ಲ ನನಗೆ ಆ ವಿಚಾರ. ಪ್ರೊಟೆಸ್ಟ್ ನಡೀತಾ ಇದೆ ಸರ್ ಇವಾಗ. ಈಗ ಮುನಿರತ್ನವರು ನಮ್ಮ ಪಕ್ಷದಲ್ಲೇ ಇದ್ದವರು. ಸೊ ಹಿಂದೆಲ್ಲ ಅವ್ರ ಆತ್ಮೀಯವಾಗಿ ಒಬ್ರನ್ನೊಬ್ರು ಮಾತನಾಡಿಸಿ ಅವ್ರಿಗೆ ಅಭ್ಯಾಸ ಇರುತ್ತೆ. ಸೊ ಹಾಗಾಗಿ ಆ ಒಂದು ಅಂತ ಕರೆದ್ರು. ಇದೇ ವಿಚಾರವಾಗಿ ಸಾಕಷ್ಟು ಚರ್ಚೆಗಳು ಕೂಡ ಆಗ್ತಾ ಇದೆ. ಈ ಮುನಿರತ್ನ ಅವರಿಗೆ ಕರಿ ಟೋಪಿ ಅಂತ ಕರೆದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅಥವಾ ಅದರ ಬಗ್ಗೆ ಸಮರ್ಥನೆಯನ್ನ ಮಾಡಿಕೊಂಡಿದ್ದಾರೆ. ಸಲುಗೆಯಿಂದ ಕರಿ ಟೋಪಿ ಎಂಎಲ್ಎ ಅಂದಿರಬಹುದು ಅಂತ ರಾಯಚೂರಿನಲ್ಲಿ ಎಂಎಲ್ಸಿ ಯತೀಂದ್ರ ಈಗ ಹೇಳಿಕೆಯನ್ನ ನೀಡಿರೋ. ಈ ಹಿಂದೆ ಮುನಿರತ್ನ ಕಾಂಗ್ರೆಸ್ ಪಕ್ಷದಲ್ಲಿದ್ದಂಥವರು. ಆಗ ಡಿಕೆಶಿ ಮುನಿರತ್ನ ಬಹಳ ಆತ್ಮೀಯವಾಗಿದ್ರು. ಸಲುಗೆಯಿಂದ ಕರಿ ಟೋಪಿ ಎಂಎಲ್ಎ ಅಂದಿರಬಹುದು, ಅದನ್ನ ದೊಡ್ಡದು ಮಾಡುವಂತ ಅವಶ್ಯಕತೆ ಇಲ್ಲ ಅಂದಿದ್ದಾರೆ. ಎಂಎಲ್ಸಿ ಯತೀಂದ್ರ ನೀಡಿರುವಂತಹ ಸ್ಟೇಟ್ಮೆಂಟ್ ಇದು. ಇದ್ರ ಬಗ್ಗೆ ಮಾತಾಡಿದ್ದಾರೆ ನೋಡಿ. ಕರಿ ಟೋಪಿ ಬಾ ಅಂತ ಕರೆದಿರೋದ್ರ ಬಗ್ಗೆ ಅದು ಗೊತ್ತಿಲ್ಲ ನನಗೆ ಆ ವಿಚಾರ. ಪ್ರೊಟೆಸ್ಟ್ ನಡೀತಾ ಇದೆ ಸರ್ ಇವಾಗ. ಈಗ ಮುನಿರತ್ನವರು ನಮ್ಮ ಪಕ್ಷದಲ್ಲೇ ಇದ್ದವರು. ಸೊ ಹಿಂದೆಲ್ಲ ಅವ್ರ ಆತ್ಮೀಯವಾಗಿ ಒಬ್ರನ್ನೊಬ್ರು ಮಾತನಾಡಿಸಿ ಅವ್ರಿಗೆ ಅಭ್ಯಾಸ ಇರುತ್ತೆ. ಸೊ ಹಾಗಾಗಿ ಆ ಒಂದು ಸಲಿಗೆ ಮೇಲೆ ಕಲ್ದಿರ್ಬೋದು, ಅದನ್ನೇ ಅವ್ರು ದೊಡ್ಡದಾಗಿ ಮಾಡುವಂಥ ಅವಶ್ಯಕತೆ ಇಲ್ಲ. ಕರಿ ಟೋಪಿ ಬಾ ಅಂತ ಕರೆದಿರೋದ್ರ ಬಗ್ಗೆ ಅದು ಗೊತ್ತಿಲ್ಲ ನನಗೆ ಆ ವಿಚಾರ. ಪ್ರೊಟೆಸ್ಟ್ ನಡೀತಾ ಇದೆ ಸರ್ ಇವಾಗ. ಈಗ ಮುನಿರತ್ನವರು ನಮ್ಮ ಪಕ್ಷದಲ್ಲೇ ಇದ್ದವರು. ಸೊ ಹಿಂದೆಲ್ಲ ಅವ್ರ ಆತ್ಮೀಯವಾಗಿ ಒಬ್ರನ್ನೊಬ್ರು ಮಾತನಾಡಿಸಿ ಅವ್ರಿಗೆ ಅಭ್ಯಾಸ ಇರುತ್ತೆ. ಸೊ ಹಾಗಾಗಿ ಆ ಒಂದು